ಎಕ್ಸೆಲ್ ಪಿಯು ಕಾಲೇಜ್ ಗುರುವಾಯಿನಕೆರೆ, ಕರ್ನಾಟಕದ ನಂಬರ್ 1 ಪಿಯು ಕಾಲೇಜ್. ಅಡ್ಮಿಷನ್ಸ್ ಓಪನ್ ನೌ. ಪಶ್ಚಿಮ ಘಟ್ಟಗಳಲ್ಲಿ ಸುರಿದಂತಹ ನಿರಂತರ ಮಳೆಗೆ ಅವಾಂತರಗಳಾಗಿದ್ದು ಒಂದೆರಡಲ್ಲ. ಮಹಾರಾಷ್ಟ್ರದಲ್ಲಿ ಮಳೆಯಾದ್ರೆ ಅದರ ಎಫೆಕ್ಟ್ನಿಂದಾಗಿ ಕೃಷ್ಣೆ, ವೇದಗಂಗಾ ನದಿಗಳ ಆರ್ಭಟ ಜೋರಾಗಿತ್ತು. ನಿರಂತರವಾಗಿ ಸುರಿದಂತಹ ಮಳೆರಾಯ ಕೊಂಚ ಬಿಡುವನ್ನ ಕೊಟ್ಟಿದ್ದು, ನದಿಗಳ ಅಬ್ಬರ ಕೂಡ ಕಡಿಮೆಯಾಗಿದೆ. ಇದರಿಂದಾಗಿ ಚಿಕ್ಕೋಡಿ ಉಪವಿಭಾಗದ ಎಲ್ಲ ಸೇತುವೆಗಳು ಸಂಚಾರಕ್ಕೆ ಮುಕ್ತವಾಗಿವೆ. ಮಹಾರಾಷ್ಟ್ರದ ಘಟ್ಟ ಪ್ರದೇಶದಲ್ಲಿ ಮಳೆ ಸುರಿದ್ರೆ ಸಾಕು, ಕಿತ್ತೂರು ಭಾಗದ ನದಿಗಳು ಹಳ್ಳ ಕೊಳ್ಳಗಳು ತುಂಬಿ ಹರಿತಾ ಇದ್ವು. ಕೃಷ್ಣೆ, ಮಲಪ್ರಭಾ, ಘಟಪ್ರಭಾ ನದಿಗಳ ಆರ್ಭಟವೂ ಜೋರಾಗಿತ್ತು. ಎಡೆಬಿಡದೆ ಮಹಾರಾಷ್ಟ್ರದಲ್ಲಿ ಹುಯ್ತಾ ಇದ್ದ ಮಳೆರಾಯ ಕೊಂಚ ಬಿಡುವು ಕೊಟ್ಟಿದ್ದಾನೆ. ಘಟ್ಟ ಪ್ರದೇಶದಲ್ಲಿ ಮಳೆ ಪ್ರಮಾಣ ಕಡಿಮೆ ಆಗಿರೋದ್ರಿಂದ ಚಿಕ್ಕೋಡಿ ಉಪವಿಭಾಗದಲ್ಲೂ ನದಿಗಳ ಅಬ್ಬರ ಕಡಿಮೆ ಆಗಿದೆ. ಮಳೆ ಕಡಿಮೆ, ಚಿಕ್ಕೋಡಿ ಸೇತುವೆಗಳು ಸಂಚಾರಕ್ಕೆ ಮುಕ್ತ. ಭಾರಿ ಮಳೆಯಿಂದಾಗಿ ಮಹಾರಾಷ್ಟ್ರದಿಂದ ರಾಜಾಪುರ ಬ್ಯಾರೇಜ್ನಿಂದ ಅಪಾರ ಪ್ರಮಾಣದ ನೀರು ಹರಿಸಲಾಗಿದೆ. ನದಿಗಳ ಆರ್ಭಟ ಜೋರಾಗಿದ್ರಿಂದ ಚಿಕ್ಕೋಡಿ ಉಪವಿಭಾಗದ ಎಲ್ಲ ಸಂಪರ್ಕ ಸೇತುವೆಗಳು ಮುಳುಗಡೆಯಾಗಿದ್ವು. ಆದ್ರೀಗ ಮಳೆ ಪ್ರಮಾಣವು ಕೊಂಚ ಕಡಿಮೆ ಆಗಿರೋದ್ರಿಂದ ವೇದಗಂಗಾ, ದೂದ್ಗಂಗಾ ಮತ್ತು ಕೃಷ್ಣಾ ನದಿ ನೀರಿನ ಮಟ್ಟದಲ್ಲಿ 8 ಅಡಿಯಷ್ಟು ನೀರು ಇಳಿಕೆಯಾಗಿದೆ. ಹೀಗಾಗಿ ಚಿಕ್ಕೋಡಿ ಉಪವಿಭಾಗದ ಎಲ್ಲ ಸೇತುವೆಗಳು ಸಂಚಾರಕ್ಕೆ ಮುಕ್ತವಾಗಿವೆ. ಹಿಡಕಲ್ ಡ್ಯಾಂಗೆ ಜೀವಕಳೆ, ವಿಠ್ಠಲ ದೇಗುಲ ಮುಳುಗಡೆ. ಇತ್ತ ಘಟಪ್ರಭಾ ನದಿಗೆ ಅಪಾರ ನೀರು ಹರಿದು ಬರ್ತಾ ಇರುವುದರಿಂದ ಹಿಡಕಲ್ ಜಲಾಶಯಕ್ಕೆ ಜೀವಕಳೆ ಬಂದಿದೆ. ಬೆಳಗಾವಿ ಜಿಲ್ಲೆ ಹುಕ್ಕೇರಿ ತಾಲೂಕಿನ ಹುನ್ನೂರಿನ ಹಿಡಕಲ್ ಜಲಾಶಯದ ಹಿನ್ನೀರಿನಲ್ಲಿರೋ ವಿಠ್ಠಲ ದೇವಸ್ಥಾನ ಮುಳುಗಡೆಯಾಗಿದೆ. 1978ರಲ್ಲಿ ಹಿಡಕಲ್ ಡ್ಯಾಂ ನಿರ್ಮಾಣದ ನಂತರ ಹುನ್ನೂರು ಗ್ರಾಮವನ್ನ ಸ್ಥಳಾಂತರ ಮಾಡಲಾಗಿತ್ತು. 2023 ಹಾಗೂ 26ರಲ್ಲಿ ಜಲಾಶಯ ಖಾಲಿ ಆಗಿದ್ರಿಂದ ಭಕ್ತರಿಗೆ ದರ್ಶನ ಭಾಗ್ಯ ನೀಡಲಾಗಿತ್ತು. ಇದೀಗ ಲಕ್ಷಾಂತರ ಭಕ್ತರಿಗೆ ದರ್ಶನ ಭಾಗ್ಯ ಕೊಟ್ಟು ವಿಠ್ಠಲ ದೇವಸ್ಥಾನ ಮುಳುಗಡೆ ಆಗಿದೆ. ಪಶ್ಚಿಮ ಘಟ್ಟದಲ್ಲಿ ಸುರಿದ ಧಾರಾಕಾರ ಮಳೆಗೆ ಸುಪ್ರಸಿದ್ಧ ದೂದ್ಸಾಗರದಲ್ಲಿ ಜಲವೈಭವ ಸೃಷ್ಟಿಯಾಗಿದೆ. ಕರ್ನಾಟಕ ಗೋವಾ ಮಧ್ಯದಲ್ಲಿರೋ ದೂದ್ಸಾಗರ್ ಫಾಲ್ಸ್ನ 310 ಮೀಟರ್ ಮೇಲಿಂದ ಹಾಲ್ನೊರೆಯಂತೆ ನೀರು ಧುಮುಕ್ತಿದೆ. ಗೋವಾದ ಭಗವಾನ್ ಮಹಾವೀರ ಅಭಯಾರಣ್ಯದ ಮಧ್ಯದಲ್ಲಿ ಸೃಷ್ಟಿಯಾಗಿರೋ ದೂದ್ಸಾಗರ್ ಫಾಲ್ಸ್ ದೇಶದ 4ನೇ ಅತಿ ಎತ್ತರದ ಜಲಪಾತ ಎಂಬ ಕೀರ್ತಿಗೆ ಪಾತ್ರವಾಗಿದೆ. ಪ್ರವಾಸಿಗರ ಹುಚ್ಚಾಟದ ಕಾರಣಕ್ಕೆ ದೂದ್ಸಾಗರ್ ಜಲಪಾತಕ್ಕೆ ಕಳೆದ 3 ವರ್ಷಕ್ಕೆ ಪ್ರವಾಸಿಗರಿಗೆ ನಿರ್ಬಂಧ ಹೇರಲಾಗಿದೆ. ಚಿಕ್ಕೋಡಿಯಿಂದ ಸಂಜಯ್ ಜೊತೆ ನಾಗೇಶ್, ನ್ಯೂಸ್ ಫಸ್ಟ್ ಬೆಳಗಾವಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.